ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನಮಸ್ಕಾರ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ಫೋನಲ್ಲೇ ರೀ, ಬರೀ ಇಲ್ಲೇ ಬಿಟ್ಕೊಂಡು ಹೋಗ್ತೀನಿ. ಈಗ ವಿಶ್ವೇಶ್ವರಯ್ಯವರು ಹುಟ್ಟಿರ್ತಕ್ಕಂಥ ಊರಿಗೆ ಮುದ್ದೇನಹಳ್ಳಿಗೆ ಬಂದಿದ್ದೀವಿ. ಸಮಯ ಬಂದು 2:30 ಆಗಿದೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟೂರಾದ ಮುದ್ದೇನಹಳ್ಳಿಯನ್ನು ನೋಡಿಕೊಂಡು ಬರಬೇಕೆಂದು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ. ಬನ್ನಿ, ನಿಮಗೂ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ ಮನೆ ಹಾಗೂ ವಸ್ತು ಸಂಗ್ರಹಾಲಯಕ್ಕೆ ಹೋಗೋಣ. ಬನ್ನಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಜನಿಸಿದ್ದ ಮನೆಯಲ್ಲಿ ಈಗ ವಸ್ತು ಸಂಗ್ರಹಾಲಯವನ್ನು ಮಾಡಿದ್ದಾರೆ. ಅಂದರೆ ಅವರು ಏನೇನು ಬಳಸ್ತಾ ಇದ್ರು, ಅವರಿಗೆ ಯಾವ ಯಾವ ಪ್ರಶಸ್ತಿಗಳನ್ನ ಕೊಟ್ಟಿದ್ರು, ಅದ್ರದ್ದು ವಸ್ತು ಸಂಗ್ರಹಾಲಯನ ಮಾಡಿದ್ದಾರೆ. ನಾವು ಕೂಡ ಆ ಮನೆ ಹತ್ರ ಬಂದ್ವಿ. ಅಲ್ಲಿ ಒಳಗಡೆ ಯಾವುದೇ ಥರದ್ದು ವಿಡಿಯೋ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಅದಕ್ಕೆ ಬೇರೆ ಕಡೆಯಿಂದ ಪರ್ಮಿಷನ್ ತೊಗೊಂಡು ಬಂದರೆ ಮಾತ್ರ ಕೊಡ್ತೀವಿ, ಇಲ್ಲಾಂದರೆ ಕೊಡಲ್ಲ ಅಂತ ಹೇಳಿದರು. ಹಾಗಾಗಿ ಒಳಗಡೆ ನಾನು ಯಾವುದೇ ಥರದ ವಿಡಿಯೋನ ಮಾಡೋದಕ್ಕೆ ಆಗಿಲ್ಲ. ನಾನು ಮಂಡ್ಯ ಜಿಲ್ಲೆಯವಳು. ನಮ್ಮ ಮಂಡ್ಯ ಜಿಲ್ಲೆಯ ರೈತರೆಲ್ಲರೂ ಇವತ್ತಿಗೂ ಮರೆಯದ ಹಿರಿಯ ಜೀವ ಅಂದರೆ ಅದು ಸರ್ ಎಂ ವಿಶ್ವೇಶ್ವರಯ್ಯನವರು. ಈಗಲೂ ಸಹ ಮಂಡ್ಯ ಜಿಲ್ಲೆಯ ಎಲ್ಲ ರೈತರ ಎತ್ತಿನ ಗಾಡಿಗಳ ಮೇಲೆ ಅವರ ಭಾವಚಿತ್ರ ಬರೆಸಿರ್ತಾರೆ. ಅಂದು ಅವರು KRS ಡ್ಯಾಮ್ ಮಾಡದೇ ಇದ್ದಿದ್ದರೆ ಮಂಡ್ಯ ಜಿಲ್ಲೆ ನೀರಾವರಿಯಿಂದ ವಂಚಿತವಾಗುತ್ತಿತ್ತು. ಇವತ್ತು ಅವರಿಂದಾಗಿ ಹಸಿರು ಹಸಿರಾಗಿ ನಳನಳಿಸುತ್ತಿದೆ. ಸೆಪ್ಟೆಂಬರ್ 15 ಅವರು ಹುಟ್ಟಿದ ದಿನ. ಈಗಲೂ ಪ್ರತಿ ವರ್ಷ ಅವರು ಹುಟ್ಟಿದ ದಿನವನ್ನು ಇಂಜಿನಿಯರ್ಸ್ ಡೇ ಆಗಿ ಆಚರಿಸುತ್ತಾರೆ. ನೀವೀಗ ನೋಡ್ತಾ ಇರ್ತಕ್ಕಂಥ ಕಂಬದ ಕೆಳಗಡೆನೆ ಸರ್ ಎಂ ವಿಶ್ವೇಶ್ವರಯ್ಯನವರು ಚಿಕ್ಕವರಿದ್ದಾಗ ಓದಿ ವಿದ್ಯಾವಂತರಾಗಿ ಇಂಜಿನಿಯರ್ ಆಗಿದ್ದು. ಹಾಗಾಗಿ ಇವತ್ತು ಕೂಡ ಆ ಕಂಬನ ಅವರ ನೆನಪಿಗಾಗೇನೆ ಅವರ ಮನೆಯ ಮುಂದೆ ತಗೊಂಡು ಬಂದು ಇಟ್ಟಿದ್ದಾರೆ.
ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ನೋಡಿದಾದ್ಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಮಕ್ಳಿಗೂ ಕೂಡ ಎಷ್ಟೆಲ್ಲ ಕಷ್ಟಪಟ್ಟು ಓದಿದ್ರೆ ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಸಾಧ್ಯವಾದರೆ ಮುದ್ದೇನಹಳ್ಳಿಗೆ ಹೋಗಿ ನಿಮ್ಮ ಮಕ್ಳುಗಳನ್ನ ಕರ್ಕೊಂಡೋಗಿ ತೋರಿಸಿ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಅವರಿಗೂ ತಿಳುವಳಿಕೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.